ಅದು ಹೇಗೆ ಸಾಧ್ಯ ಲಲಿತಾ? ಯಾಕೆ ಸಾಧ್ಯ ಇಲ್ಲ ಅಜ್ಜಿ? ಅದು ನಾನು ಯಾವ ಮಾತ್ರೆ ತಗೋಬೇಕು, ಎಷ್ಟು ತಗೋಬೇಕು, ಮಾತ್ರೆ ಎಲ್ಲ ಎಲ್ಲಿಟ್ಟಿರೋದು ಅಂತ ಲಲಿತನ್ ಮಾತ್ರ ಗೊತ್ತಿರೋದು. ನೀನ್ ಹೋಗ್ಬಿಟ್ರೆ ನನ್ ಕೈ ಕಾಲೇ ಆಡಲ್ಲಮ್ಮ. ಅಲ್ಲ, ಅಪರೂಪಕ್ಕೆ ತವ್ರಿಗೆ ಹೋಗ್ಬೇಕು ಅಂತ ಹೊರಟಿದೀಯಾ? ಬೇಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸರಿ, ಹೋಗ್ಬಾ. ಆದ್ರೆ ಹೋಗೋಕ್ ಮೊದಲು ನನ್ನ ಮಾತ್ರೆ ಕನ್ನಡಕ ಎಲ್ಲ ಎಲ್ಲಿಟ್ಟಿದೀಯಾ, ನಾನು ಯಾವ ಮಾತ್ರೆ ಯಾವಾಗ ತಗೋಬೇಕು ಅಂತ ಆ ಜವಾಬ್ದಾರಿನೇ ಯಾರಿಗಾದ್ರೂ ವಹಿಸ್ಬಿಟ್ಟು ಹೋಗಮ್ಮ. ಪ್ಲೀಸ್ ಲಲಿತಾ. ಅದ್ರ ವ್ಯವಸ್ಥೆ ನಾನ್ ಮಾಡ್ತೀನಿ ಅಜ್ಜಿ, ಯು ಡೋಂಟ್ ವರಿ. ಲಲಿತಮ್ಮ ಬನ್ನಿ, ಬನ್ನಿ ಲಲಿತಮ್ಮ ಬನ್ನಿ. ಲಲಿತಾ, ಲಲಿತಾ, ಹೋಗ್ಲೇಬೇಕಾ ನೀನು? ಅಲ್ಲ, ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ನಿನ್ನನ್ನು ಬಿಟ್ಟಿದ್ದವಳೇ ಅಲ್ಲ. ಒಂದು ಮಗು ಅಮ್ಮನ ಮೇಲೆ ಡಿಪೆಂಡ್ ಆಗೋ ಅಷ್ಟು ಡಿಪೆಂಡ್ ಆಗ್ಬಿಟ್ಟಿದ್ದೀನಿ ನಿನ್ನ ಮೇಲೆ. ನಿಮ್ ತವ್ರ ಮನೆಯವ್ರನ್ನ ಇಲ್ಲಿಗೆ ಕರೆಸ್ಬೋದಲ್ವಾ? ಲಲಿತಮ್ಮ ಬನ್ನಿ. ಅಮ್ಮ ಮಾ, ನಮ್ಮ ಲಲಿತಾ ಮಾಮ ಅವರು ತವ್ರ ಮನೆಗೆ ಹೋಗ್ತಿದ್ದಾರೆ. ಒಂದು 15 ದಿವಸ ಇವ್ರು ಈ ಮನೇಲಿ ಇರಲ್ಲ. ಯಾಕೆ ಲಲ್ಲು, ನಿಮ್ ತವ್ರ ಮನೇಲಿ ಯಾರಿಗಾದ್ರೂ ತೊಂದರೆ ಆಗಿದೆಯಾ? ಇಲ್ಲ. ಮತ್ತೆ ಇದಕ್ಕಿದ್ದ ಹಾಗೆ ಊರು ಅಂದ್ರೆ ಏನರ್ಥ? ಅರೆ, ಇದೊಳಗೆ ಕಥೆ ಆಯ್ತು. ಜಾನ್ವಿ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ನೀವು ಯಾರು ತಡೆಯೋದೇ ಇಲ್ಲ. ಈಗ ಲಲಿತಾ ಮಾಮ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ನೀವ್ ಯಾತಕ್ಕೆ ಈ ತರ ರಿಯಾಕ್ಟ್ ಮಾಡ್ತೀರಾ? ಶ್ರೀ, ಜಾಹ್ನವಿ ಅವ್ರ ತವ್ರ ಮನೆ ಇರೋದು ಇದೇ ಊರಲ್ಲಿ. ಬೆಳಿಗ್ಗೆ ಹೋದ್ರೆ ಸಂಜೆ ವಾಪಸ್ ಮನೆಗೆ ಬರ್ತಾಳೆ. ಆದ್ರೆ ಲಲ್ಲು ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಇಡೀ ರಾತ್ರಿ ಜರ್ನಿ ಮಾಡ್ಬೇಕಾಗತ್ತೆ. ಅಷ್ಟೇ ತಾನೇ, ನಮ್ಮ ಲಲಿತಾ ಮಾಮ್ ಟ್ರಾವೆಲ್ ಮಾಡ್ತಾರೆ. ಅವ್ರು ಈ ಮನೇಲಿ ಯಾವ್ಯಾವ ಕೆಲಸ ನಿಭಾಯಿಸ್ತಿದ್ರು, ಇನ್ನು 15 ದಿವಸದ ಮಟ್ಟಿಗೆ ಅದು ಯಾವ ಕೆಲಸನೂ ನಿಭಾಯಿಸಕ್ಕಾಗಲ್ಲ. ಅದನ್ನ ಹೇಳೋದಕ್ಕೆ ಬಂದಿತ್ತು ಅಲ್ವಾ ಲಲಿತಾ ಮಾಮ್? ಶ್ರೀ, ಲಲ್ಲು ಈ ಮನೇಲಿದ್ರೆ ಎಲ್ರಿಗೂ ಧೈರ್ಯ ಕಣೋ, ನಿನ್ಗೂ ಅಷ್ಟೇ. ಅಮ್ಮ, ಲಲಿತಾ ಮಾಮ ತವ್ರ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾಗಿದೆ. ನಾನು ಅವ್ರನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾಗಿದೆ. ಈಗ ಏನ್ ಡಿಸೈಡ್ ಆಗಿದೆಯೋ ಅದೇ ನಡೆಯೋದು. ನಡೀರಿ ಲಲಿತಾ ಮಾಮ್, ಹೋಗೋಣ ಬನ್ನಿ ನೀವು. ಏಯ್ ಶ್ರೀ, ನಿಂತ್ಕೊಳ್ಳೋ. ಕಲಾ ಮಾಮ್, ಲಲಿತಾ ಮಾಮ್ ತವ್ರ ಮನೆಗೆ ಹೋಗ್ತಿದ್ದಾರೆ 1-2 ವಾರದ ಮಟ್ಟಿಗೆ. ನಾನೇ ಹೋಗಿ ಡ್ರಾಪ್ ಮಾಡಿ ಬರ್ತೀನಿ. ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ಬನ್ನಿ ಲಲಿತಾ ಮಾಮ್. ಶ್ರೀ, ಒಂದು ನಿಮಿಷ. ಲಲಿತಾ, ಇದ್ದಕ್ಕಿದ್ದಾಗೆ ತವ್ರ ಮನೆಗೆ ಯಾಕೆ ಹೋಗ್ತಿದ್ಯಾ? ಅಲ್ಲೆಲ್ಲ ಸರಿಯಾಗಿದ್ದಾರೆ ತಾನೆ? ಮತ್ತೆ ಯಾಕೆ ಹೋಗ್ತಿದ್ಯಾ? ಅದು 15 ದಿವಸಕ್ಕೆ. ಓ, ಯಾರಾದ್ರೂ ಏನಾದ್ರೂ ಅಂದ್ರಾ? ಯಾಕೆಲ್ಲೂ ನಾನು ಹಾಗೆ ನೋಡ್ತಿದ್ಯಾ? ನಾನೇ ಏನೋ ಅಂದೆ, ಅದಕ್ಕೆ ನೀನು ಕೋಪ ಮಾಡ್ಕೊಂಡು ತವ್ರಿಗೆ ಹೋಗ್ತಿದ್ಯಾ ಅನ್ನೋ ಥರ. ಗಂಡನ್ ಕಳ್ಕೊಂಡಿರೋ ನಿಂದು ಮುಗ್ದೋಗಿರೋ ಕತೆ. ಆದ್ರೆ ನನ್ನ ಗಂಡ ಇನ್ನೂ ಜೀವಂತವಾಗಿದ್ದಾರೆ. ಅವ್ರ ಜೊತೆ ಇಷ್ಟು ವರ್ಷ ಬದುಕಕ್ಕೆ ಅವಕಾಶ ಇದ್ರು ನಿನ್ ಥರ ಬದುಕ್ಬಿಟ್ಟೆ, ವಿಧವೆ ಥರ. ಹಾರ್ಷ್ ಅನ್ಸಿರ್ಬೋದು ನನ್ನ ಮಾತು, ಆದ್ರೆ ನೀನು ನಡ್ಕೋತಿರೋದು ನನ್ನ ಮಾತಿಗಿಂತ ಹಾರ್ಷ್ ಆಗಿದೆ. ಜೊತೆಗಿರಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ, ಆದ್ರೆ ನಿನಗೆ ಬೇಕಾಗಿಲ್ಲ. ಬೇಗ ಬಾ.